ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಹಾಗೂ ಅಶ್ವಥ್ ರೆಡ್ಡಿ ಅವರು ನಮ್ಮ ಓಂ ಶಕ್ತಿ ಪರಾಶಕ್ತಿ ಭಕ್ತಾದಿಗಳಿಗೆ ಒಂದು ಬಸ್ಸನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಸುಖವಾಗಿ ಹೋಗಿ ಕ್ಷೇಮವಾಗಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಅದಕ್ಕೆ ಮಾತೆ ಈಡೇರಿಸಲಿ ಅಂತೇಳಿ ಇನ್ನಷ್ಟು ನಮ್ಮ MLA ಅವರಿಗೆ ಮತ್ತು ಶಕ್ತಿ ಕೊಡಲಿ ಅಂತೇಳಿ ಮುಂದಿನ ಬರುವ ದಿನಗಳಲ್ಲಿ ಇನ್ನಷ್ಟು ಬಸ್ಸುಗಳನ್ನು ಹಾಕಲಿ ಅಂತೇಳಿ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಅವರ ಕುಟುಂಬದವರಿಗೂ ಶುಭವನ್ನು ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸ್ಕೊಂಡು ಸುಖವಾಗಿ ಬರಲಿ ಅಂತೇಳಿ ನಾನು ಆಶಿಸುತ್ತೇನೆ. ನಮ್ಮ MLA ಅವರಿಗೆ ಮತ್ತು ಶಕ್ತಿ ಕೊಡಲಿ ಅಂತೇಳಿ ಮುಂದಿನ ಬರುವ ದಿನಗಳಲ್ಲಿ ಇನ್ನಷ್ಟು ಬಸ್ಸುಗಳನ್ನು ಹಾಕಲಿ ಅಂತೇಳಿ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಅವರ ಕುಟುಂಬದವರಿಗೂ ಶುಭವನ್ನು ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸ್ಕೊಂಡು ಸುಖವಾಗಿ ಬರಲಿ ಅಂತೇಳಿ ನಾನು ಆಶಿಸುತ್ತೇನೆ. ಓಂ ಶಕ್ತಿ ಓಂ ಶಕ್ತಿ ಎಲ್ಲ ಶಕ್ತಿಗಳಿಗೂ ಅನುಸರಿಸುತ್ತಾ ಏನು ಈಗಾಗಲೇ ನಮ್ಮ ವೆಂಕಟೇಶ್ ಅವರು ಹೇಳಿದ್ದಾರೆ. ನಮ್ಮ ಶಾಸಕರು 5-6 ವರ್ಷದಿಂದ ಬಸ್ ಕಳಿಸ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ಬಸ್ ಕಳಿಸ್ತಾರೆ. ಈ ಓಂ ಶಕ್ತಿಗೆ ಎಲ್ಲರದ್ದು ಓಟ್ ಹಾಕ್ಸ್ಕೋಬೇಕು ಅಂತ ಎಲ್ಲ ಪಕ್ಷದವರು ಬಸ್ ಕಳಿಸ್ತಾರೆ. ಆದರೆ ನಮ್ಮ MLA ಅವರು ಏನು ಹೇಳಿದ್ರು, ನಾನು ಪ್ರತಿ ವರ್ಷ ಬಸ್ ಕಳಿಸ್ತೀನಿ ಅಂತ ಅದೇ ರೀತಿ ಇಟ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಏನು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಎಲ್ಲ ಚುನಾವಣೆ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ MLAಗಳು ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಳಿಸ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಸಹ ಸತತವಾಗಿ ಇಷ್ಟೊಂದು ಬಸ್ ಕಳಿಸ್ತಾ ಇದ್ದಾರೆ ಅಂದರೆ ಅದು ಏಕೈಕ ವ್ಯಕ್ತಿ ಅಂದರೆ ನಮ್ಮ ಶಾಸಕರಾಗಿ ಇರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು. ಹೋದ ಬಾರಿ ಏನು ಸ್ವಲ್ಪ ಇದಾಗಿತ್ತು, ಆ ಒಂದು ಕಾರಣಕ್ಕೋಸ್ಕರ ಅವರು ಮನಸ್ಸಿಗೆ ಬೇಸರ ಮಾಡಿಕೊಂಡು ಸ್ವಲ್ಪ ತಡ ಮಾಡಿದ್ರು. ಆಮೇಲೆ ಹೇಳಿ ಇಲ್ಲ, ಆ ತಾಯಿ ಎಲ್ಲರನ್ನೂ ಕಾಪಾಡಿದ್ದಾಳೆ, ತಾವು ಏನು ಇದ್ದಿದೆ ಅದನ್ನ ಮಾಡಬೇಕು ಅಂತ ಹೇಳಿದಾಗ ಮನಸ್ಫೂರ್ತಿಯಾಗಿ ಒಪ್ಪಿ ಅವರು ಇವತ್ತು ಎಲ್ಲ ಕಡೆ ಬಸ್ಸನ್ನು ಕಳಿಸ್ತಾ ಇದ್ದಾರೆ. ಇದು ಸುವ್ಯವಸ್ಥಿತವಾಗಿ ಇದಾಗ್ತದೆ. ತಾವು ಅಷ್ಟೇ, ತಾವೆಲ್ಲರೂ ಹೋಗಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯದಾಗಲಿ, ಗ್ರಾಮಕ್ಕೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಬರಲಿ, ನಮ್ಮ ಶಾಸಕರಿಗೆ ಈ ರೀತಿಯ ಸೇವೆ ಮಾಡ್ತಕ್ಕಂಥ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ತಾಯಿನಲ್ಲಿ ಪ್ರಾರ್ಥಿಸ್ಕೊಂಡು ಎಲ್ಲರೂ ಕ್ಷೇಮವಾಗಿ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ.